ಹರೇ ರಾಮ ಹರೇ ಕೃಷ್ಣ ಮಹಾಮಂತ್ರ ನಿಜವಾದ ಅರ್ಥವೇನು? ಈ ಮಂತ್ರ ಜಪಿಸಿದರೆ ಏನು ಲಾಭ ಅಂತ ನಾನು ತಿಳಿಸ್ತೀನಿ. ನಾನು ನಿಮ್ಮ ಯಾತ್ರಿಕ ಬಾಬು ಮಾಡೋ ನಮಸ್ಕಾರ. ಇನ್ನು ಯಾರೆಲ್ಲ ಯಾತ್ರಿಕ ಬಾಬು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೀವು ಪ್ರಪಂಚದಾದ್ಯಂತ ಈ ಮಂತ್ರವನ್ನು ಕೇಳಿರಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಕೇವಲ ಒಂದು ಹಾಡಲ್ಲ, ಇದು ಮಹಾಭಾರತ ಕಾಲದಿಂದಲೂ ಬಂದಿರುವ ಒಂದು ಅಂತರಂಗದ ಪ್ರಾರ್ಥನೆ. ನಮ್ಮ ವೇದಗಳು ಮತ್ತು ಉಪನಿಷತ್ತುಗಳು ಸಾರವನ್ನು ಹಿಡಿದಿಟ್ಟಿರುವ ಈ ಮಹಾಮಂತ್ರದ ನಿಜವಾದ ಅರ್ಥ ಮತ್ತು ಅದರ ಶಕ್ತಿಯನ್ನು ನಾನು ನಿಮಗೆ ತಿಳಿಸ್ತೀನಿ ವೀಕ್ಷಕರೇ. ಈ ಮಂತ್ರದಲ್ಲಿ 3 ಮುಖ್ಯ ದೈವಿಕ ಪದಗಳಿವೆ: ಹರೇ ಕೃಷ್ಣ ಮತ್ತು ರಾಮ. ಪ್ರತಿಯೊಂದಕ್ಕೂ ಆಳವಾದ ಅರ್ಥವಿದೆ. ಕೃಷ್ಣ ಎಂದರೆ ಎಲ್ಲರನ್ನೂ ಆಕರ್ಷಿಸುವವನು ಅಥವಾ ಸರ್ವಾಕರ್ಷಕ ಎಂದರ್ಥ. ಆತನು ಪರಮ ಪುರುಷ, ಸ್ವತಃ ಭಗವಾನ್ ವಿಷ್ಣುವಿನ ಅವತಾರ, ತಮ್ಮ ಆತ್ಮಕ್ಕೆ ಅತಿ ಸಂತೋಷ ನೀಡುವ ಆನಂದಮಯ ದೇವತೆ. ಎರಡನೇದು ರಾಮ. ರಾಮ ಎಂದರೆ ಆನಂದವನ್ನು ನೀಡುವವನು ಅಥವಾ ಆನಂದದ ಮೂಲ ಎಂದರ್ಥ. ಕೃಷ್ಣನು ಸುಂದರ ಮತ್ತು ಆಕರ್ಷಕವಾದ ಆನಂದವನ್ನು ನೀಡಿದರೆ, ರಾಮನು ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಸಂತೋಷವನ್ನು ತರುತ್ತಾನೆ. ಇದರಲ್ಲಿ ಹರೇ ಎಂದರೆ ಭಗವಂತನ ಶಕ್ತಿ ಅಥವಾ ಪರಮಾತ್ಮನ ಆಹ್ವಾನದ ಶಕ್ತಿ. ಹರೇ ಎಂದರೆ ಮೂಲತಃ ಭಗವಂತನ ಆಂತರಿಕ ಶಕ್ತಿಯಾದ ರಾಧಾರಾಣಿಯನ್ನು ಅಥವಾ ಸೀತಾದೇವಿಯನ್ನು ಸಂಬೋಧಿಸುತ್ತದೆ. ನಮ್ಮಲ್ಲಿರುವ ದುಃಖ, ಅಜ್ಞಾನ ಮತ್ತು ಮಾಯೆಯನ್ನು ನಿವಾರಿಸಿ ನಮ್ಮನ್ನು ದೇವರ ಕಡೆಗೆ ಕರೆದೊಯ್ಯುವ ಶಕ್ತಿ ಇದು. ಹಾಗಾದರೆ ಈ 16 ಪದಗಳ ಮಹಾಮಂತ್ರದ ಒಟ್ಟು ಸಾರ ಏನು ಗೊತ್ತೇ? ಇದು ಕೇವಲ ದೇವರ ನಾಮಗಳ ಪಠಣವಲ್ಲ, ಇದು ಆತ್ಮದ ಪ್ರಾಮಾಣಿಕ ಪ್ರಾರ್ಥನೆ. ಈ ಮಂತ್ರದ ಅರ್ಥ ಹೀಗಿದೆ: ಓ ದೇವರೇ, ಶಕ್ತಿಯೇ, ಪರಮಾತ್ಮನಾದ ಕೃಷ್ಣನೇ, ಓ ಆನಂದಮಯನಾದ ರಾಮನೇ, ದಯವಿಟ್ಟು ನನ್ನನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಆಧ್ಯಾತ್ಮಿಕ ಆನಂದದಲ್ಲಿ ಭಾಗವಹಿಸಲು ಅವಕಾಶ ನೀಡಿ. ಇದು ಭಗವಂತನ ಸಂಪರ್ಕಕ್ಕೆ ನಮ್ಮ ಆತ್ಮ ಮಾಡುವ ಕರೆಯಾಗಿದೆ. ಮತ್ತು ಮಂತ್ರದ ಮಹತ್ವ ಮತ್ತು ಲಾಭಗಳು. ಹರೇ ರಾಮ ಹರೇ ಕೃಷ್ಣ ಮಂತ್ರವನ್ನು ವೇದಗಳಲ್ಲಿ ಕಲಿಯುಗದ ತಾರಕಾ ಮಂತ್ರ ಎಂದು ಕರೆಯಲಾಗಿದೆ. ಆದರೆ ಕಷ್ಟಗಳು ಮತ್ತು ಮಾಲಿನ್ಯದಿಂದ ತುಂಬಿರುವ ಈ ಕಲಿಯುಗದಲ್ಲಿ ಮೋಕ್ಷಕ್ಕೆ ಇರುವ ಅತ್ಯಂತ ಸುಲಭ ಮತ್ತು ಪರಿಣಾಮಕಾರಿ ಮಾರ್ಗ ಇದಾಗಿದೆ. ಪ್ರಮುಖ ಲಾಭಗಳು: ಮನಸ್ಸಿನ ಶುದ್ಧೀಕರಣ. ನಮ್ಮ ಮನಸ್ಸಿನಲ್ಲಿರುವ ಆತಂಕ, ಕೋಪ ಮತ್ತು ಅಹಂಕಾರದಂತಹ ಮಾಲಿನ್ಯಗಳನ್ನು ಈ ಮಂತ್ರ ತೊಡೆದುಹಾಕುತ್ತದೆ. ಏಕಾಗ್ರತೆ. ನಿರಂತರ ಜಪದಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ಭಗವಂತನೊಂದಿಗೆ ಸಂಪರ್ಕ. ಜಪವು ನಮ್ಮ ಆತ್ಮವನ್ನು ನೇರವಾಗಿ ಪರಮಾತ್ಮನೊಂದಿಗೆ ಸಂಪರ್ಕಿಸುತ್ತದೆ. ಹಾಗಾದರೆ ಈ ಮಂತ್ರವನ್ನು ಪ್ರಚಾರ ಮಾಡಿದ್ದು ಯಾರು ಅಂತ ನೋಡೋದಾದರೆ, ಈ ಮಂತ್ರವನ್ನು 16ನೇ ಶತಮಾನದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಚಾರ ಮಾಡಿದರು. ನಂತರ ಶ್ರೀಲ ಪ್ರಭುಪಾದರು ಈ ಮಂತ್ರವನ್ನು ಇಡೀ ವಿಶ್ವದ ಮನೆ ಮನೆಗೆ ತಲುಪಿಸಿ ಹರೇ ಕೃಷ್ಣ ಚಳುವಳಿ ಅಥವಾ ಇಸ್ಕಾನ್ ಅನ್ನು ಸ್ಥಾಪಿಸಿದರು. ಇದು ಕೋಟ್ಯಾಂತರ ಜನರು ಈ ಮಂತ್ರ ಜಪಿಸಿ ಆನಂದ ಪಡೆಯುತ್ತಿದ್ದಾರೆ. ಈ ಮಂತ್ರವನ್ನು ಜಪಿಸಲು ಯಾವುದೇ ಕಠಿಣ ನಿಯಮಗಳಿಲ್ಲ. ಯಾವುದೇ ಸಮಯದಲ್ಲಿ, ಯಾವುದೇ ಸ್ಥಳದಲ್ಲಿ ಸಂಪೂರ್ಣ ಭಕ್ತಿಯಿಂದ ಇದನ್ನು ಪಠಿಸಿ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಆನಂದವನ್ನು ಅನುಭವಿಸಿ.